ಪರಮ್ ಹೇಳ್ತೀಯಾನೆ ನಮ್ಮನೇಲಿ ಗೀ ರೈಸ್ ಮಾಡ್ತೀಯಾರೆ ಆಂಟಿ, ನೀವು ಆಲೂ ಕುರ್ಮಾ ಮಾಡಿ ಅಂತ. ಯಾಕೆ ಮಾಡಬಾರ್ದು? ಎನಿವೆ ಈ ಐಡಿಯಾ ಯೂಸ್ ಮಾಡೋದ್ರಿಂದ ನಾನು ಇವತ್ತು ಒಂದೇ ಡಿಶ್ ಮಾಡ್ಬೋದು. ಹೇಗೆ ಅಂತೀರಾ? ಅವ್ರು ನನಗೆ ಗೀ ರೈಸ್ ಕೊಡ್ತಾರೆ, ನಾನು ಅವ್ರಿಗೆ ಆಲೂ ಕುರ್ಮಾ ಕೊಡ್ತೀವಿ. ಎಷ್ಟು ಈಸಿ ಅಲ್ವಾ? ಅಕ್ಕಪಕ್ಕದವ್ರ ಜೊತೆ ಚೆನ್ನಾಗಿದ್ರೆ ಇದೊಂದೊಳ್ಳೆ ಬೆನಿಫಿಟ್. ನಾನು ಇದಕ್ಕೆ ಸುಮಾರು 3/4 kg ಬೇಬಿ ಆಲೂಗಡ್ಡೆನ ಉಪ್ಪು ಹಾಕಿ ಬೇಯಿಸಿ ಎತ್ತಿಟ್ಕೊಂಡೆ. ಈಗ ಒಂದು ಬಾಣಲಿಗೆ 1 ಸ್ಪೂನ್ ಸೋಂಪು, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಹಾಕಿ ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡೆ. ಅದೇ ಬಾಣಲಿಗೆ ಚಕ್ಕೆ, ಲವಂಗ, 2 ಸಣ್ಣಗೆ ಹಚ್ಚಿರುವ ಈರುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಂಡೆ. ಎಷ್ಟು ಹುರಿಬೇಕು ಅಂದರೆ ಕೆಂಪಗಾಗೋ ತನಕ ಹುರಿಬೇಕು. ಇದ್ರ ಜೊತೆ 2 ಟೊಮ್ಯಾಟೋನು ಹಾಕಿ ಉಪ್ಪು ಹಾಕಿ ಎಣ್ಣೆಲೆ ಚೆನ್ನಾಗಿ ಹುರಿದೆ. ಮುಚ್ಚಿಟ್ರೆ ಇನ್ನೂ ಬೇಗ ಬೇಯುತ್ತೆ. ಈಗ ಒಂದು ಬ್ಲೆಂಡರ್ಗೆ ನಾನು ಏನು ಹುರಿದಿಟ್ಕೊಂಡೆ ಅದನ್ನು ಹಾಕಿದೆ. ಸುಮಾರು 15 ಗೋಡಂಬಿನ ಮೊದಲೇ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. 1 ಸ್ಪೂನ್ ಗಸಗಸೆ ಹಾಕಿ ನೀರು ಹಾಕಿ ಬ್ಲೆಂಡ್ ಮಾಡಿ ಎತ್ತಿಟ್ಕೊಂಡೆ. ನೋಡಿ, ಬೇಬಿ ಆಲೂಗೆಡ್ಡೆನ ಈ ಥರ ಫೋರ್ಕಲ್ಲಿ ಚುಚ್ತಿದ್ದೀನಿ. ಪರಮ್ ಅವ್ರ ಅಜ್ಜಿ ಮೇಲಿನ ಕೋಪಕ್ಕೆ ಅಂದ್ಕೊಂಡ್ರಾ? ಖಂಡಿತ ಅಲ್ಲ, ಇದರೊಳಗಡೆ ಮಸಾಲೆ ಚೆನ್ನಾಗಿ ಇಳಿಯುತ್ತೆ ಅಂತ. ಈಗ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಅದನ್ನು ಬಾಣಲಿಗೆ ಹಾಕಿ ಇದಕ್ಕೆ ಚಿಲ್ಲಿ ಪೌಡರ್, ಅರ್ಶಿನದ ಪೌಡರ್, ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ. ಈಗ ನಾವೇನು ಬೇಬಿ ಪೊಟ್ಯಾಟೊ ಮತ್ತು ಬಟಾಣಿನ ಬೇಯಿಸಿಟ್ಕೊಂಡಿರ್ತೀವಿ ಅದನ್ನು ಹಾಕಿ ಗರಂ ಮಸಾಲೆ ಬದಲಿ ನಾನಿವತ್ತು ಕೊಡ್ತಿರೋ ಟ್ವಿಸ್ಟು ಪೆರಿ ಪೆರಿ ಪೌಡ್ರ್ ಹಾಕ್ತಿದ್ದೀನಿ. ಇದನ್ನು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಸ್ತೂರಿ ಮೇಥಿ ಹಾಕ್ತಿಲ್ಲ, ಫ್ರೆಶ್ ಮೇಥಿ ಲೀವ್ಸ್ನ ಸಣ್ಣದಾಗಿ ಹಚ್ಬಿಟ್ಟು ಹಾಕಿದ್ದೀನಿ. ಇದು ಒಂಥರ ಒಳ್ಳೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಮುಚ್ಚಿಟ್ಟು ಬೇಯಿಸಿದ್ರೆ ನಿಮ್ಮ ಆಲೂ ಕುರ್ಮಾ ರೆಡಿ. ಅಲ್ಲ, ಪರಮ್ ಅವ್ರಿಗೆ ಬೇಕಾಗಿರೋ ಆಲೂ ಕುರ್ಮಾ ರೆಡಿ. ಇರಿ, ಕೊಟ್ಬಿಟ್ಟು ಗೀ ರೈಸ್ ಇಸ್ಕೊಂಡು ಬರ್ತೀನಿ. ತಿಂದು ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ನೋಡಿ ಎಷ್ಟು ಕ್ರೀಮಿಯಾಗಿ